ಸಹ ನನ್ನನ್ನು ತೊರೆದೆಯಾ ತಮ್ಮ? ನಿನ್ನನ್ನು ಅಗಲಿ ನಾನು ಹೇಗೆ ಇರಲಿ? ತಾಯಿಯ ಮೊದ ಎಲೆಯ ತಾಯಿಯ ಮೊಲೆ ಹಾಲನ್ನು ಮೊದಲು ನಾನು ಉಂಡೆನು, ನಂತರ ನೀನು ಉಂಡೆ. ಈ ರೀತಿಯಾಗಿ ಎಲ್ಲರಲ್ಲೂ ಸಹ ಪ್ರಥಮನಾಗಿ ನಾನೇ ಇದ್ದರೂ ಸಹ ಸಾವಿನಲ್ಲಿ ಮಾತ್ರ ನೀನೇ ಮೊದಲಾದ ದುಶ್ಯಾಸನ. ನಿನ್ನನ್ನು ನಾನು ಹೇಗೆ ಮರೆಯಲಿ ಎಂಬುದಾಗಿ ಹೇಳುತ್ತಾ ಆ ದುಶ್ಯಾಸನದ ಶವವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಬಹು ಪ್ರೀತಿಯಿಂದ ಮಾತಾಡಿ ಮುಂದಕ್ಕೆ ಬಂದು ನೋಡುತ್ತಾನೆ. ತನ್ನ ಮಗನಾಗಿರತಕ್ಕಂತಹ ಲಕ್ಷಣವಾದ ದೇಹವಿರುವುದನ್ನು ಕಂಡ ಆ ರಕ್ತಮಯವಾಗಿರತಕ್ಕಂತಹ ದೇವರವನು ಯಪ್ಪಿ ಮುದ್ದಾಡಿ, ಕುಮಾರ ನೀನೂ ಸಹ ನನ್ನನ್ನು ಬಿಟ್ಟು ಹೋದೆಯಾ? ಈ ಪ್ರಪಂಚದಲ್ಲಿ ಒಂದು ನಿಯಮವಿದೆ, ಏನೆಂದರೆ ಮಗನು ಅಪ್ಪನಿಗೆ ತರ್ಪಣವನ್ನು ಇಡಬೇಕು. ಆದರೆ ನೀನು ಆ ನಿಯಮವನ್ನು ಉಲ್ಲಂಘಿಸಿರುವೆ. ಮಗನಿಗೆ ತಂದೆಯೇ ತರ್ಪಣ ಬಿಡುವಂತೆ ಮಾಡಿಕೊಂಡೆಯಲ್ಲ ಲಕ್ಷಣ. ನಿನ್ನನ್ನು ಬಿಟ್ಟು ನಾನು ಹೇಗೆ ಸರಿಸಲಿ? ನೀನು ನನ್ನನ್ನು ಹೇಗೆ ತೊರೆಬೇಕಲ್ಲ ಎಂಬುದಾಗಿ ಅಪ್ಪಿ ಮುದ್ದಾಡುತ್ತಾ ಮುಂದಕ್ಕೆ ಬರುತ್ತಾನೆ. ಅಲ್ಲಿ ಪಿತಾಮಹರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರನ್ನು ಕಂಡ. ಆಗ ಭೀಷ್ಮಾಚಾರ್ಯರು ಅರ್ಜುನನ ಬಾಣಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಶರಪಂಜರದ ಮೇಲೆ ಮಲಗಿದ್ದರು. ಅದನ್ನು ಕಂಡು ಅವನು ಬಹು ದುಃಖದಿಂದ ನಮಸ್ಕರಿಸುತ್ತಾನೆ. ಆಗ ದ್ರೋಣಾಚಾರ್ಯರು ಹೇಳುತ್ತಾರೆ, ದುರ್ಯೋಧನ, ನಿನ್ನ ಸಹೋದರರಾಗಿರ್ತಕ್ಕಂತಹ ಎಲ್ಲರೂ ಸಹ ಮಡಗಿದ್ದಾರೆ. ಗುರು ಹಿರಿಯರು, ನಿನ್ನ ಸಹೋದರರು ಮತ್ತು ನಿನ್ನ ಸಹಾಯಕರೆಲ್ಲರೂ ಸಹ ಹತರಾಗಿದ್ದಾರೆ. ಈಗಲಾದರೂ ನೀನು ಧರ್ಮರಾಯನ ಬಳಿಗೆ ಹೋಗಿ ಸಂಧಾನವನ್ನು ಮಾಡಿಕೊಂಡು ಸುಖದಿಂದಿರೋ, ನನ್ನ ಮಾತನ್ನು ಕೇಳೋ ಎಂದಾಗ ದುರ್ಯೋಧನ ಹೇಳುತ್ತಾನೆ, ತಾತ ಎಂತಹ ಮಾತನ್ನಾಡುತ್ತಿರುವೆ? ನನ್ನ 101 ಜನ ಸಹೋದರರನ್ನು ಕೊಂದಂತಹ, ನನ್ನ ಮಕ್ಕಳನ್ನು ಕೊಂದಂತಹ, ಗುರು ಹಿರಿಯರನ್ನು ಕೊಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ತಾತ. ನನ್ನ ತಮ್ಮನಾಗಿರ್ತಕ್ಕಂತಹ ದುಶ್ಯಾಸನನ್ನು ಕೊಂದಂತಹ ನನ್ನ ಮನಸ್ಸಿಗೆ ಒಂದು ಸ್ವಲ್ಪವೂ ನೆಮ್ಮದಿ ಇಲ್ಲ ತಾತ ಎಂದು ನುಡಿದರು. ಅದಕ್ಕೆ ಭೀಷ್ಮಾಚಾರ್ಯರು, ಭೇಶ್ಚಲಗಮಲ್ಲ, ನಿನ್ನ ಮನಸ್ಸಿನ ನಿಶ್ಚಲತೆಯನ್ನು ಕಂಡು ನನಗೆ ಸಂತೋಷವಾಯಿತು. ನಿನ್ನ ಸಹಾಯಕನಾಗಿರ್ತಕ್ಕಂತಹ ಬಲಭದ್ರ ದೇವನು 2-3 ದಿವಸಗಳಲ್ಲಿ ತನ್ನ ಪಾದಯಾತ್ರೆಯನ್ನು ಮುಗಿಸಿಕೊಂಡು ಬರುವನು. ಅಲ್ಲಿಯವರೆಗೂ ನೀನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರು ಎಂದು ಹೇಳಿದರು. ಅದಕ್ಕೆ ದುರ್ಯೋಧನನು ಆ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ಮಂತ್ರವನ್ನು ಪಠಿಸುತ್ತಾ ಅಡಗಿ ಕುಳಿತಿದ್ದರು. ಇತ್ತ ಪಾಂಡವರು ಮತ್ತು ಶ್ರೀಕೃಷ್ಣ ಪರಮಾತ್ಮನು ಆ ಯುದ್ಧ ಭೂಮಿಗೆ ಬಂದು ದುರ್ಯೋಧನನನ್ನು ಹುಡುಕುತ್ತಾರೆ. ಆದರೆ ಆ ಸ್ಥಳದಲ್ಲಿ ದುರ್ಯೋಧನ ಕಾಣಲಿಲ್ಲ. ಅಲ್ಲಿ ಕೆಲವು ಬೇಟೆಗಾರರು ಹೋಗುತ್ತಿರುತ್ತಾರೆ. ಅವರನ್ನು ಕರೆದು, ಓಹೋ ಏನಯ್ಯ, ಈ ಯಾರನ್ನಾದ್ರೂ ಕಂಡಿರಾ ಎಂದು ಕೇಳಿದಾಗ ಆ ಬೇಟೆಗಾರರು, ಅದೋ ಆ ಕೆರೆ ಹತ್ರ ಯಾರೋ ಸ್ನಾನ ಮಾಡ್ತಿರುವುದನ್ನು ಕಂಡೆವು ಎಂದು ಹೇಳ್ತಾರೆ. ಆಗ ಪಾಂಡವರು ಶ್ರೀಕೃಷ್ಣ ಸಮೇತನಾಗಿ ಆ ಸರೋವರದ ಬಳಿಗೆ ಹೋಗುತ್ತಿರುತ್ತಾರೆ. ಅಲ್ಲಿ ದುರ್ಯೋಧನನ ಹೆಜ್ಜೆ ಗುರುತುಗಳನ್ನು ಕಂಡಿದ್ದನ್ನು ನೋಡಿ ಆ ಹೆಜ್ಜೆ ಗುರುತುಗಳನ್ನೇ ಹಿಂಬಾಲಿಸುತ್ತಾ ಹೋಗುತ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿಯೇ ದುರ್ಯೋಧನನು ಅಡಗಿಕೊಂಡಿರುವನು ಎಂದರಿತು ಭೀಮಸೇನನಿಗೆ ಹೇಳುತ್ತಾನೆ ಆ ದುರ್ಯೋಧನನನ್ನು ಹೊರಕರೆಯುವುದಕ್ಕೆ. ಆಗ ಭೀಮಸೇನನು ಯಾವ ರೀತಿಯಾಗಿ ಕರೆಯುತ್ತಿರುವನೆಂದರೆ, ಪಾತಕಿ ಕೊರಳನ್ನು ಘಾಟಿಸುವ